ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ವಿಶೇಷ ವಿಡಿಯೋಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಹೆಚ್ಚಾಗ್ತಾ ಇದೆ ಪತ್ನಿಯರ ಎಕ್ಸ್ಚೇಂಜ್ ಟ್ರೆಂಡ್. ಇವರ ಹೆಂಡತಿ ಅವ್ರಿಗೆ, ಅವರ ಹೆಂಡತಿ ಇವ್ರಿಗೆ. ಕೇಳೋದಕ್ಕೇನೆ ಬಹಳ ಆಶ್ಚರ್ಯ ಅಂತ ಅನ್ಸುತ್ತೆ, ಆದ್ರೂ ಕೂಡ ಇದು ನಿಜ. ಈ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಹಿಂದೆ ಬಾಲಿವುಡ್ ನ ನಟಿ ಕರಿಷ್ಮಾ ಕಪೂರ್ ಅವರು 2016ರಲ್ಲಿ ಸಂಜಯ್ ಕಪೂರ್ ಅವರಿಂದ ಡಿವೋರ್ಸ್ ಪಡೆಯುವಂತಹ ಸಂದರ್ಭದಲ್ಲಿ ಒಂದು ಶಬ್ದವನ್ನ ಹೇಳುವ ಮೂಲಕವಾಗಿ ಇಡೀ ದೇಶದಲ್ಲಿ ಹಲ್ಚಲನ್ನ ಸೃಷ್ಟಿ ಮಾಡಿದ್ರು. ಅವರು ವಿಚ್ಛೇದನದ ವಿಚಾರಣೆಯ ಸಂದರ್ಭದಲ್ಲಿ ನನ್ನ ಪತಿ ವೈಫ್ ಸ್ವಾಪಿಂಗ್ ಅಂದ್ರೆ ಪತ್ನಿಯರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಬಯಸ್ತಾರೆ ಅನ್ನುವಂತ ಆಘಾತಕಾರಿಯಾದ ಆಶ್ಚರ್ಯಕರವಾಗಿರುವಂತಹ ಮಾತೊಂದನ್ನ ಹೇಳಿದ್ರು. ಆತನ ಸ್ನೇಹಿತನ ಜೊತೆಯಲ್ಲಿ ಮಲಗೋದಕ್ಕೆ ನನಗೆ ಒತ್ತಾಯವನ್ನ ಮಾಡ್ತಿದ್ದ ಅಂತಲೂ ಕೂಡ ಅವರು ತಿಳಿಸಿದ್ರು. ಈ ಸಂದರ್ಭದಲ್ಲಿ ವೈಫ್ ಸ್ವಾಪಿಂಗ್ ಅನ್ನುವಂತಹ ಶಬ್ದ ಭಾರಿ ಕುತೂಹಲವನ್ನ ಸೃಷ್ಟಿ ಮಾಡಿತ್ತು. ಹಾಗಂತ ಈ ಒಂದು ಟ್ರೆಂಡ್ ಏನಿದೆ ಇದು ವಿದೇಶದಲ್ಲಿ ಹೊಸದೇನೂ ಅಲ್ಲ. ಸಂಬಂಧಗಳಿಗೆ ಬೆಲೆಯೇ ಇಲ್ಲದ ಕೆಲವು ದೇಶಗಳಲ್ಲಿ ಇದು ತುಂಬಾನೇ ಕಾಮನ್ ಆಗಿ ಹಲವು ದಶಕಗಳಿಂದ ಕಳೆದು ಹೋಗಿರುವಂತದ್ದು. ನಿನ್ನ ಪತ್ನಿ ಒಂದಷ್ಟು ದಿನಗಳವರೆಗೆ ನನಗೆ, ನನ್ನ ಪತ್ನಿ ನಿನಗೆ ಅನ್ನುವಂತಹ ಮಾತು ವಿದೇಶಗಳಲ್ಲಿ ಹೊಸತೇನೂ ಅಲ್ಲ. ಆದ್ರೆ ಇದೀಗ ಈ ಟ್ರೆಂಡ್ ಭಾರತದಲ್ಲೂ ಕೂಡ ಶುರುವಾಗ್ತಾ ಇದೆ. ಆದ್ರೆ ಭಾರತದಲ್ಲೂ ಕೂಡ ಈ ಒಂದು ಟ್ರೆಂಡ್ ಶುರುವಾಗಿ ಕೆಲವು ದಶಕಗಳೇ ಕಳೆದಿರುವಂತದ್ದು. ಕೆಲವು ದೊಡ್ಡವರು ಎನ್ನಿಸಿಕೊಳ್ಳುವಂತಹ ಬಿಸಿನೆಸ್ ಮೆನ್ ಗಳ ಕುಟುಂಬಗಳಲ್ಲಿ ಈ ರೀತಿಯಾದಂತಹ ಕೆಲಸಗಳನ್ನ ಕುದುರಿಸಿಕೊಳ್ಬೇಕಾದ್ರೆ ತನ್ನ ಹೆಂಡತಿಯನ್ನೇ ಆತ ಬೇರೆಯವರ ಜೊತೆಯಲ್ಲಿ ಕಳಿಸಿಕೊಡುವಂಥದ್ದು ಒಂದು ಕಡೆ ಆದ್ರೆ, ಅದಕ್ಕಿಂತಲೂ ಕೂಡ ಭಿನ್ನವಾದದ್ದು ಆ ಪತ್ನಿಯರ ಎಕ್ಸ್ಚೇಂಜ್ ಅನ್ನುವಂತಹ ವಿಚಾರ. ಇತ್ತೀಚೆಗೆ ಪಾಡ್ಕಾಸ್ಟ್ ಚಾನೆಲ್ ಒಂದರಲ್ಲಿ ಈ ಒಂದು ವಿಚಾರ ರಿವೀಲ್ ಆಗಿದೆ. ಹಾಗಿದ್ರೆ ಯಾವ ರೀತಿಯಾಗಿ ಪತ್ನಿಯರ ಎಕ್ಸ್ಚೇಂಜ್ ನಡೆಯುತ್ತೆ ಅಂತ ನೋಡೋದಾದ್ರೆ, ಕಾರಿನ ಕೀನಲ್ಲಿದೆ ಅದರ ಗುಟ್ಟು. ತುಂಬಾನೇ ಆಶ್ಚರ್ಯ ಅಂತ ಅನ್ನಿಸಬಹುದು. ಹೌದು, ಅಷ್ಟಕ್ಕೂ ಕೂಡ ಪತ್ನಿಯರ ಎಕ್ಸ್ಚೇಂಜ್ ಮಾಡುವಂತಹ ವಿಧಾನ ಹೇಗೆ ಅಂತ ನೋಡುವಂತದ್ದಾದ್ರೆ, ಒಂದು ಕಡೆ ಎಲ್ಲರೂ ಕೂಡ ತಮ್ಮ ಕಾರಿನ ಕೀಗಳನ್ನ ಹಾಕ್ತಾರೆ. ಬೇರೆಯವರ ಪತ್ನಿಯ ಜೊತೆಯಲ್ಲಿ ಮಲಗೋದಕ್ಕೆ ಉತ್ಸುಕರಾಗಿರುವಂತವರು ಅಲ್ಲಿ ಒಂದು ಕಡೆ ಸೇರ್ಕೊಂಡು ಒಂದು ಕಾರಿನ ಕೀಯನ್ನ ಅವರು ತೆಗೆದುಕೊಳ್ಳಬೇಕು. ಯಾರ ಕಾರಿನ ಕೀ ಯಾರಿಗೆ ಸಿಗುತ್ತೆ, ಅವರ ಪತ್ನಿ ಇವರಿಗೆ ಅಂತ ಹೇಳಿ ಆ ರಾತ್ರಿ ಆಕೆ ಸಿಗುವಂತದ್ದು. ಇದಕ್ಕೆ ಸ್ವಯಂ ಪ್ರೇರಣೆಯಿಂದಾಗಿ ಬಹಳಷ್ಟು ಮಹಿಳೆಯರು ಹೋಗೋದಕ್ಕೆ ರೆಡಿಯಾಗಿರ್ತಾರೆ ಅನ್ನುವಂಥದ್ದು ಮತ್ತಷ್ಟು ಆಘಾತಕಾರಿ ವಿಚಾರ. ತಮ್ಮ ಪತಿಯಿಂದ ದೈಹಿಕ ಸುಖ ಸಾಕಾಗ್ತಾ ಇಲ್ಲ ಅನ್ನುವಂಥವ್ರು ಪರಪುರುಷನ ಜೊತೆಯಲ್ಲಿ ಹೋಗೋದಕ್ಕೆ ರೆಡಿ ಇದ್ರೆ, ಇನ್ನೊಬ್ಬ ಪುರುಷ ಹೇಳಿ ಕೇಳಿ ಇಂಥವರೆಲ್ಲ ಅಗರ್ಭ ಶ್ರೀಮಂತರೇ ಆಗಿರ್ತಾರೆ. ಆ ದಿನದ ಮಟ್ಟಿಗಾದ್ರೂ ತನ್ನೆಲ್ಲ ಬಯಕೆಗಳನ್ನ ಈಡೇರಿಸಿಕೊಳ್ಬಹುದು, ಜೊತೆಗೆ ಐಷಾರಾಮಿ ಜೀವನವನ್ನ ಕೂಡ ನೋಡಬಹುದು ಅನ್ನುವಂಥದ್ದು ಅವರ ಆಸೆ ಆಗಿರುತ್ತೆ. ಇದಕ್ಕೆಲ್ಲ ಒಪ್ಕೊಳ್ಳದೆ ಇದ್ರೆ ಡಿವೋರ್ಸ್ ಆಗಿರೋದು ಕೂಡ ಇದೆ. ಒಂದು ವೇಳೆ ಯಾವುದೇ ಪತ್ನಿ ಇದಕ್ಕೆ ಒಪ್ಪದೆ ಹೋದ್ರೆ, ನಟಿ ಕರಿಷ್ಮಾ ಕಪೂರ್ ಇದಕ್ಕೆ ಬಹಳ ದೊಡ್ಡ ಉದಾಹರಣೆಯನ್ನ ಕೊಟ್ಟಿರುವಂತದ್ದು, ಆಗ ಡಿವೋರ್ಸ್ ಆಗುವಂತದ್ದು ಸಹಜ. ಇದು ಒಂದ್ ಕಡೆ ಎಗ್ಗಿಲ್ಲದೆ ನಡೀತಾನೆ ಇದೆ ಅನ್ನುವಂಥದ್ದು. ಈ ರೀತಿಯಾದಂತಹ ಪ್ರಕರಣಗಳು ಎಗ್ಗಿಲ್ಲದೆ ನಡೀತಾ ಇದೆ ಅನ್ನುವಂಥದ್ದಕ್ಕೆ ಇತ್ತೀಚೆಗೆ ನಡೆದಂತಹ ಪಾಡ್ಕಾಸ್ಟ್ ಚಾನೆಲ್ ನ ಸಂದರ್ಶನವೊಂದು ಸಾಕ್ಷಿಯಾಗತ್ತೆ. ಇಂತಹ ಸಂದರ್ಭದಲ್ಲಿ ಹಾಕಿರುವಂತಹ ಕಮೆಂಟ್ಗಳ ಬಗ್ಗೆ ನೋಡಿದ್ರು ಕೂಡ ಬಹಳಷ್ಟು ಶಾಕ್ ಆಗತ್ತೆ. ತಾವು ಯಾಕೆ ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟಿಲ್ಲ ಅಂತ ಹೇಳಿ ಕೆಲವೊಬ್ರು ಹೇಳಿದ್ರೆ, ಮತ್ತೆ ಕೆಲವೊಬ್ರು ಸ್ವಲ್ಪ ಮೊದಲೇನಾದ್ರೂ ಹುಟ್ಟಿದಿದ್ರೆ ಇಂತಹದನ್ನೆಲ್ಲ ಅನುಭವಿಸಬಹುದಾಗಿತ್ತು ಅನ್ನುವಂತಹ ರೀತಿಯಲ್ಲೂ ಕೂಡ ಓಪನ್ ಆಗಿ ಕಾಮೆಂಟ್ ಗಳನ್ನ ಹಾಕ್ತಿದ್ದಾರೆ. ಅಲ್ಲಿಗೆ ಈ ದಾಂಪತ್ಯ ಅನ್ನುವಂತಹ ಸಂಬಂಧ ಎಲ್ಲಿಯವರೆಗೆ ಬಂದು ನಿಂತಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಸಾಮಾನ್ಯ ಮನೆಗಳಲ್ಲಿ ಅಷ್ಟಕ್ಕೂ ಕೂಡ ಕೆಲವು ಅಗರ್ಭ ಶ್ರೀಮಂತರ ಮನೆಗಳಲ್ಲಿ ಇಂತಹ ಟ್ರೆಂಡ್ ಇದ್ರೆ, ಕೆಲವು ಮಿಡಲ್ ಕ್ಲಾಸ್ ಜನರ ಮನೆಗಳಲ್ಲೂ ಕೂಡ ಬೇರೆಯದ್ದೇ ರೂಪದಲ್ಲಿ ಇಂತಹದನ್ನೆಲ್ಲ ನೋಡಬಹುದು. ಪ್ರಿಯಕರನ ಜೊತೆಯಲ್ಲಿ ಓಡಿ ಹೋಗಿರುವಂತಹ ಅಮ್ಮ ಅಂತ ಹೇಳಿ ಅದೆಷ್ಟೋ ಪ್ರಕರಣಗಳನ್ನ ನಾವು ಸುದ್ದಿ ವಾಹಿನಿಗಳಲ್ಲಿ ನೋಡ್ತಾ ಇರ್ತೇವೆ. ಇನ್ನು ಪ್ರೇಯಸಿ ಜೊತೆಯಲ್ಲಿ ಸೇರಿ ಪತ್ನಿಯನ್ನೇ ಸಾಯಿಸಿದ ಅಂತಲೂ ಕೂಡ ಕೇಳಿರ್ತೀವಿ. ಹೀಗೆ ಏನೇನೋ ಸುದ್ದಿಗಳು ಪ್ರತಿನಿತ್ಯ ಟಿವಿಗಳಲ್ಲಿ ಬರ್ತಾನೆ ಇರುತ್ತೆ. ಒಟ್ಟಾರೆಯಾಗಿ ದಾಂಪತ್ಯ ಜೀವನ ಅನ್ನುವಂತಹ ಕಲ್ಪನೆ ಎಲ್ಲಿಯವರೆಗೆ ಬಂದು ಮುಟ್ಟಿದೆ ಅನ್ನುವಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸದ ಸಂಗತಿ. ಜೊತೆಗೆ ಸಾಕಷ್ಟು ಜನರಲ್ಲಿ ಆತಂಕ ಕೂಡ ಸೃಷ್ಟಿ ಮಾಡಿರುವಂತದ್ದು. ನಮ್ಮ ಭಾರತ ದೇಶದಲ್ಲಿ ಸಂಬಂಧಗಳಿಗೆ ಸಾಕಷ್ಟು ಬೆಲೆ ಇದೆ. ಆದರೆ ಇಂತಹ ಪ್ರಕರಣಗಳನ್ನ ಕೇಳದಂತಹ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ನಮ್ಮ ಭಾರತ ದೇಶದಲ್ಲೇ ಇದೆಲ್ಲ ನಡೀತಾ ಇದೆ ಅಂತ ಕೇಳಿದಾಗ ನಿಜವಾಗ್ಲೂ ಕೂಡ ಸಾಕಷ್ಟು ಬೇಸರ ಆಗತ್ತೆ. ಇಂತಹ ಪ್ರಕರಣಗಳ ಬಗ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ, ಇಂತಹ ಹಲವಾರು ರೀತಿಯಾದಂತಹ ವಿಭಿನ್ನ ವಿಡಿಯೋಗಳಿಗಾಗಿ ಈಗಲೇ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.
ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.